ಕುಡ್ಚಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಪಾಲನೆ ಸಭೆ ಜರುಗಿತು. ತಾಲೂಕಿನ ಕುಡ್ಚಿ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ನೇತೃತ್ವದಲ್ಲಿ ಕುಡ್ಚಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಪಾಲನಾ ಸಭೆ ಜರುಗಿತು. ಸಭೆಯಲ್ಲಿ 84 ಗಣೇಶ ಮಂಡಳಿ ಸದಸ್ಯರು ಭಾಗಿಯಾಗಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕಾನೂನು ನಿಯಮ ಪಾಲನೆ ಮಾಡುವ ಮೂಲಕ ನಮ್ಮ ಕರೆಗೆ ಬರದ ರೀತಿಯಲ್ಲಿ ಪ್ರತಿ ಮಂಡಳಿಯ ವಾಲಂಟಿಯರ್ ವಾಟ್ಸಪ್ ಗ್ರೂಪ್ ಮಾಡಿ ಇಲಾಖೆಯಿಂದ ಬರುವ ಸುತ್ತೋಲೆ ಪಾಲನೆ ಮಾಡುತ್ತಾ ಒಟ್ಟಾಗಿ ಸಹಕಾರದಿಂದ ಶಾಂತಿ ಸುವ್ಯವಸ್ಥೆ ರೀತಿಯಲ್ಲಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಿಸಲು ಸಹಕರಿಸಬೇಕೆಂದು ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ತಿಳಿಸಿದರು. ಅದಕ್ಕೆ ಕಾನೂನು ಪಾಲನೆ ಮಾಡಲೇಬೇಕು. ನೀವು ಅದ್ರಾಗ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲ. ನೀವು ಅದೇ ಗಣಪತಿ ಮುಗಿದ್ಮೇಲೆ ಏನಾರು ಮಾಡ್ಕೊಡ್ರಿ, ನಾವು ಕೇಳಂಗಿಲ್ಲ. ಗಣಪತಿ ಶಾಂತ ರೀತಿಯಿಂದ ಆಗಬೇಕು, ಈದ್ ಮಿಲಾದ್ ಶಾಂತ ರೀತಿಯಿಂದ ನಮ್ದು ಮುಗಿಬೇಕು. ಆಯ್ತಾ? ನಿಮ್ಮ ಪ್ರಶ್ನೆಗಳಿರ್ತವೆ, ಅದನ್ನ ಯಾರು ಕೇಳಿಲ್ಲ ಆದ್ರೂ ಹೇಳ್ತೀನಿ. ಡಿಜೆ ಮತ್ತು ಡಾಲ್ಬಿಗೆ ಅವಕಾಶ ಇಲ್ಲ, ಮೈಕ್ ಪರ್ಮಿಷನ್ ಅವಕಾಶ ಇದೆ. ಮೈಕ್ ಪರ್ಮಿಷನ್ ನೀವು ಇನ್ಸ್ಪೆಕ್ಟರ್ ಅವ್ರ ಕಡೆ ತಗೋಬಹುದು, ನೀವು ಅನುಮತಿ ತಗೊಳ್ರಿ. ಆಮೇಲೆ ಇದನ್ನ ರೂಟ್ ಪರ್ಮಿಷನ್ ಒಂದು ಮುಂಚಿತವಾಗಿ ಹೇಳ್ಬೇಕು, ಯಾವ ರೂಟದಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಇಮರ್ಷನ್ ಪ್ಲೇಸ್ ಸೇಫ್ಟಿ ಬಗ್ಗೆ ನಾವು ಆಲ್ರೆಡಿ ಕಾಳಜಿ ತಗೊಂಡಿದೀವಿ. ಅದ್ರ ಬಗ್ಗೆ ವಾಲಂಟಿಯರ್ಸ್ ಲಿಸ್ಟ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ವಾಲಂಟಿಯರ್ಸ್ ಗಳಿಗೆ ನಮ್ಮ ಕಾರ್ಡ್ ನಿಮ್ಮ ಇಲ್ಲಿ 82 ಗಣಪತಿ ಅಂತ ನೀವು ಏನ್ ಹೇಳಿದ್ರಿ, 10 ಅಂದ್ರೆ 8 ವಿಶಿಷ್ಟವಾದ ಕಲರ್ ಇತ್ತಂದ್ರೆ ನಾವು ಐಡೆಂಟಿಫೈ ಮಾಡಕ್ಕೆ ಈಸಿ ಆಗ್ತದೆ. ವಾಲಂಟಿಯರ್ಸ್ ನೀವು ಕಲೆಕ್ಟ್ ಮಾಡ್ಕೊಡ್ರಿ ಐಡಿ ಕಾರ್ಡ್. ನಮ್ಮ ಇಲಾಖೆಯಿಂದ ಗೈಡ್ಲೈನ್ಸ್ ಏನ್ ಹೇಳ್ತೈತೆ, 10 ಗಂಟೆ ಆದ್ಮೇಲೆ ಯಾವ್ದು ಮೈಕ್ ಬಹಿರಂಗವಾಗಿ ಹಾಕುವಂಗಿಲ್ಲ ಅಂತ ಹೇಳಿದೆ. ದಯವಿಟ್ಟು 10 ಗಂಟೆಗೆ ಎಲ್ಲಾ ಮೈಕ್ಗಳು ಶಾಪ್ ಇರಲಿ. ನಿಮ್ದು ಮೆರವಣಿಗೆ ಏನಾದ್ರು ಇನ್ನೊಂದ್ ಸ್ವಲ್ಪ ರೀಚ್ ಮಾಡೋದಿರ್ತೈತೆ, ಬಟ್ ಇನ್ನೂ 10 ಗಂಟೆ ದಾಟಿರ್ತೈತೆ, ಅವಾಗ ನಾವು ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಡ್ತೀವಿ. ಮೈಕ್ ಬಂದ್ ಮಾಡಿ ತಗೊಂಡು ಹೋಗ್ಬೋದು. ಬಟ್ ಅದನ್ನ ಹೊರತುಪಡಿಸಿ ನೀವು 10 ಗಂಟೆಗೆ ಗಣಪತಿ ಎಬ್ಸೋದು ಕಾರ್ಯಕ್ರಮ ಮಾಡಕ್ ಹೋಗ್ಬೇಡ್ರಿ. ಮತ್ತ ಅದು ಮುಂಜಾನೆ 10 ಗಂಟೆಗೆ ಮುಗಿತೈತಿ. ದಯವಿಟ್ಟು ಇವತ್ತಿನ ದಿವಸ ಎಲ್ಲರೂ ಸರ್ ಮಾಡ್ತೀವಿ ಅಂತಾರ, ಅವತ್ತಿನ ದಿವಸ ಏನ್ ಮಾಡ್ತಾರ, ಸರ್ ಪಾಪ್ ಬಿಡ್ರಿ ಸಣ್ಣ ಹುಡುಗ್ರಿ ಅಂತಾರ. ಅವತ್ತು ನಾ ಕೇಳಂಗಿಲ್ಲ, ನಾನ್ ಬೇಕಾದ್ರೆ ಅವತ್ ಮತ್ತೆ 2 ಕಪ್ ಚಾ ಕುಡಿಸ್ತೀನಿ, ಖರೆ ಅವನಿಗೆ ಅಲ್ಲಿ ಒಳಗ್ ಹಾಕೋದೈತೆ ಒಳಗ್ ಹಾಕಿ. ದಯವಿಟ್ಟು ಅದಕ್ಕೆ ಆಸ್ಪದ ಕೊಡ್ಬೇಡ್ರಿ. ಇಲ್ಲ ಅಂತಂದ್ರೆ ನೀವು ಕಂಟ್ರೋಲ್ ಮಾಡ್ತೀವಿ. ನಿಮ್ಗೆ ತೊಂದರೆ ಕೊಡಂಗಿಲ್ಲ. ರೂಟ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಂಗಿಲ್ಲ. ಎಷ್ಟು ಡೇಸ್ ಅಲ್ಲಿ ಇಡ್ತೀರ ಅದ್ರಲ್ಲಿ ಎಂದು ಚೇಂಜಸ್ ಮಾಡಂಗಿಲ್ಲ. ಅದ್ರ ಪ್ರಕಾರವಾಗಿ ನೀವು ನೋಡ್ಕೊಡ್ರಿ. ನಮ್ಮ ಏನ್ ರೂಲ್ಸ್ ಅದ ಅವನು ನೀವು ಪ್ರತಿ ವರ್ಷ ಹೆಂಗ್ ಪಾಲನೆ ಮಾಡ್ತೀರಿ ಹಂಗ್ ಮಾಡಿ. ಇಲ್ಲ ಅಂತಂದ್ರೆ ಇನ್ಸ್ಪೆಕ್ಟರ್ ಅವ್ರು ಹೇಳಿದಾರಲ್ಲ, ಅವ್ರ ಆಮೇಲೆ ನಾ ಹೇಳಿದ್ರು ಕೇಳಂಗಿಲ್ಲ. ಅವತ್ತಿನ ದಿವಸ ನಾ ಹೇಳ್ತೀನಿ ಬಿಡ್ರಿ ಅಂತ ಹೇಳ್ತೀನಿ. ರವಿಚಂದ್ರ ಸರ್ ಬಿಟ್ರೆ ಆಗಂಗಿಲ್ಲ ಸರ್ ಅಂತ ಹೇಳ್ತಾರೆ. ಆಯ್ತು ನೀವು ಮಾಡ್ರಿ ಅಂತ ಹೇಳ್ತೀನಿ. ಅದಕ್ಕೆ ದಯವಿಟ್ಟು ಆ ಸ್ಕೋಪ್ ಕೊಡಕ್ ಹೋಗ್ಬೇಡ್ರಿ. ಅವ್ರ ಏನಾದ್ರು ಅಲ್ಲಿ ಬರ್ತೀನಿ ಅಂದ್ರೆ ಸರ್ ನಾವ್ ಹ್ಯಾಂಡಲ್ ಮಾಡ್ತೀವ್ರಿ ಅಂತ ಹೇಳ್ಬಿಟ್ಟು ನೀವು ನಮಗೆ ಫೋನ್ ಕಾಲ್ ಬರದೇ ಇರುವ ಹಂಗೆ ಶಾಂತ ರೀತಿಯಿಂದ ಮಾಡೋ ಜವಾಬ್ದಾರಿ ನೀವು ಗಣೇಶ್ ಮಂಡಳಿ ಅವ್ರು ತಗೋಬಹುದು. ಜವಾಬ್ದಾರಿ ಯಾರು ತಗೋಬೇಕೀಗ? ಅದಕ್ಕೆ ಮಂಡಳಿಯಲ್ಲಿ ಒಂದಿಷ್ಟು ವಾಲಂಟಿಯರ್ಸ್ ಅಂತ ಮಾಡಿ. ಈಗ ನೀವೇನು ಅರ್ಜಿ ಕೊಡಕ್ ಬರ್ತಿರಲ್ಲ, ಬರೋದಾದ್ರೆ ಹೋಗೋದಾದ್ರೆ ನೀವೇನಾದ್ರೆ ಕಮ್ಯುನಿಕೇಶನ್ ಮಾಡೋದಾದ್ರೆ ಆ ಗ್ರೂಪ್ ಅಲ್ಲೇ ಮಾಡಿದ್ರೆ ನೀವು ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಮೀ. ಎಲ್ಲರಿಗೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೀವು ಕನೆಕ್ಟೆಡ್ ಇರ್ತೀರಿ. ಸೊ ಆ ವಾಲಂಟಿಯರ್ಸ್ ಜವಾಬ್ದಾರಿ ಎಲ್ಲರಿಗಿಂತ ಜಾಸ್ತಿ. ಯಾಕಂದ್ರೆ ಎಲ್ಲರೂ ಅವತ್ತಿನ ದಿವಸ ಎಲ್ಲರೂ ವಾಲಂಟಿಯರ್ ಆಗಿರ್ತಾರ. ಎಲ್ಲರೂ ನಾನು ವಾಲಂಟಿಯರ್ ಅಂತ ಹೇಳ್ತಾರ. ಈ ರೂಟ್ಗೆ ಹೋಗೋದು ಬೇಡ ಸರ್, ಇದೇ ರೂಟ್ಗೆ ಹೋಗೋಣ ಅಂತ ಹೇಳ್ತಾರೆ. ನೀ ಯಾರು? ನಾವು ಮಂಡಳಿಯವರೇ ಅಂತ ಹೇಳ್ತಾರೆ. ಸೊ ಎಲ್ಲರದು ಕೇಳಕ್ಕಿಲ್ಲ ನಾವು. ಅದೇನು ನೀವು 10 ಜನದ ಹೆಸರು. ನಂತರ ಗಣೇಶನನ್ನು ಕೂಡಿಸಲು ಸುರಕ್ಷಿತ ಸ್ಥಳ ಆಯ್ಕೆ ಮಾಡಿಕೊಂಡು ಕಡ್ಡಾಯವಾಗಿ ಪೊಲೀಸ್ ಇಲಾಖೆ, ಎಸ್ಕಾಂ, ಗ್ರಾಮ ಪಟ್ಟಣ ಪಂಚಾಯಿತಿಯಿಂದ ಮೈಕ್ ಹಾಗೂ ವಿಸರ್ಜನೆ ಮಾರ್ಗಸೂಚಿ ಪಡೆಯತಕ್ಕದ್ದು. ಡಿಜೆ ಡಾಲ್ಬಿ ಹಚ್ಚಲು ಅವಕಾಶವಿಲ್ಲ ಎಂದು ಹೇಳಿದರು. ಸಾಂಪ್ರದಾಯಿಕ ವಾದ್ಯಗಳು ಬಳಸಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿಪಿಐ ರವಿಚಂದ್ರನ್ ಡಿಬಿ ಮಾತನಾಡಿ, ಕೆಲ ಕಿಡಿಗೇಡಿಗಳು ಗಲಭೆಗೆ ಕಾರಣವಾಗಬಹುದು, ಅಂತವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಅದನ್ನ ಬಳಸಲಾರ್ದೇ ಮಣ್ಣಿನ ಗಣಪತಿಯನ್ನ, ಪರಿಸರ ಸ್ನೇಹಿ ಗಣಪತಿಯನ್ನ ತಾವು ಬಳಕೆ ಮಾಡಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ. ತಾವೆಲ್ಲ ಏನು ಸಾಕಷ್ಟು ಈಗೆಲ್ಲ ಸಂಘಟನೆಯವರು ಮುಂದೆ ಬಂದಿದ್ದಾರೆ. ಏನು ಪಿಒಪಿ ಗಣಪತಿಯನ್ನ ಬಳಸ್ರಿ ಅಂತಂದೇಳಿ ಸಂಘಟನೆಯವರು ಮುಂದೆ ಬಂದಿದ್ದಾರೆ. ಅವ್ರು ಪ್ರೋತ್ಸಾಹ ಕೊಟ್ಟರು. ನೀವು ಮಣ್ಣಿನ ಗಣಪತಿಯನ್ನ ಬಳಸಿದಾತಂತಂದ್ರೆ ಅದರಿಂದ ಏನಾಗ್ತದಂದ್ರೆ ಒಂದು ಪರಿಸರ ನಾಶ ಆಗೋದು ನಿಲ್ತೈತಿ. ನೀವು ಪಿಒಪಿ ಗಣಪತಿಯನ್ನ ನೀವು ನೀರೊಳಗೆ ಹಾಕಿದ್ರಿಪ್ಪ ಅಂತಂದ್ರೆ ಅದು ಕರಗೋದಿಲ್ಲ. ಅದು ಹೋಗಿ ಎಲ್ಲ ಒಂದ್ ಕಡೆ ಕುತ್ಕೊಂಡ್ಬಿಡೈತಿ. ಅದೆಲ್ಲ ಏನು ಅಂತರ್ಜಲವನ್ನ ಅದು ನೀರು ಕಲುಷಿತನೂ ಮಾಡ್ತೈತಿ ಅದು, ಮತ್ತು ಅಂತರ್ಜಲವನ್ನ ಸ್ಟಾಪ್ ಮಾಡಿಬಿಡುತ್ತದು. ಹೀಗಾಗಿ ಮಣ್ಣಿನ ಗಣಪತಿಯನ್ನ, ಪರಿಸರ ಸ್ನೇಹಿ ಗಣಪತಿಯನ್ನ ತಾವೆಲ್ಲ ಬಳಕೆ ಮಾಡಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ತಮಗೆ ನಾನು ಒಂದು ವಿನಂತಿಯನ್ನ ನಾನು ಮಾಡ್ಕೋತಾ ಇದ್ದೀನಿ. ಈಗಾಗಲೇ ಈಗ ಸಾಹೇಬರು ಬಂದಿದ್ದಾರೆ. ಹೊಸದಾಗಿ ಡೊನೇಷನ್ ತಗೋಬೇಕಾದ್ರೆ ವಾಲೆಟ್ಸ್ ಆಗಿ 20 ಜನ ಏನ್ ಕೊಟ್ಟಿರ್ತಿರಲ್ಲ, ಬಟ್ ಅವೆಲ್ಲ ಹೆಸರನ್ನ ಮೆನ್ಷನ್ ಮಾಡ್ಬೇಕು. ಅಂದ್ರೆ ಕ್ಯಾಮ್ರಾ ಕುಣಿಸಿರ್ಬೇಕಾದ್ರೆ ಗಣಪತಿ ಏನ್ ಕುಣಿಸ್ತಿರಲ್ಲ, ಪ್ರತಿಯೊಬ್ರು ಕ್ಯಾಮ್ರಾ ಕುಣಿಸ್ಬೇಕು. ನಾವು ಇನ್ಸ್ಟ್ರಕ್ಷನ್ ಹೇಳ್ತೀವಿ ಎಲ್ಲ.
ಆ ಪ್ರಕಾರ ನೀವು ಸಾಹೇಬ್ ಹೇಳಿದ್ರಲ್ಲ, ಪಾಸಿಟಿವ್ ನೆಗೆಟಿವ್ ಬಹಳ ಚಂದ ಹೇಳಿದ್ರು. ನಕ್ಕೋಂತ ಆಟ ಆಡ್ತಾರ ಸಾಹೇಬ್. 15 ದಿನ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಬೆಳಿಗ್ಗೆ ಒಳಗೆ. ಬಟ್ ಚೆನ್ನಾಗಿ ಭಾರಿ ವರ್ಕ್ ಮಾಡ್ತಾರ. ಅದೇ ರೀತಿ ನೀವು ಚೆನ್ನಾಗಿ ನಮ್ ಜೋಡಿ ನಾವು ಹೆಂಗ ಈ ಸಂಬಂಧಗಳು ಹೆಂಗ್ ಚೆನ್ನಾಗದ ಹಿಂಗ ಇರ್ಬೇಕು. ನಾಳೆ ನೀವು ಕೆಟ್ಟವ್ರಾಗೋದು ಬೇಡ. ಸಾಹೇಬ್ ಹೇಳಿದ್ರಲ್ಲ, ನಮಗೂ ಆಟ ಆಡಕ್ ಬರ್ತೈತಿ ಅಂತೇಳಿ. ಆಮೇಲೆ ಸಾಹೇಬ್ರು CPI ಸಾಹೇಬ್ರು ಒಂದು ನಮಗೂ ಏನ್ ನಿಮ್ಮಲ್ಲಿ ಉಡಾಳ ಇದ್ದವ್ರಿಗೆಲ್ಲ ಹೆಸರು ಇರ್ತಾವ, ಲಿಸ್ಟ್ ಅದಾವ. ನಂತರ ಪುರಸಭೆ ಅಧ್ಯಕ್ಷ ಹಮೀನುದ್ದೀನ್ ರೋಯಿಲೆ, ಶಿವಾನಂದ್ ಲಕ್ಕನಗಾಂವ್, ಈಶ್ವರ್ ಗಿಣಿಮೂಗಿ, ಸಂಜು ಮೈಶಾಳೆ, ಬಾಬಾಜಾನ್ ಬಿಚ್ಚೂರು ಮಾತನಾಡಿ ಮಾಹಿತಿಯನ್ನು ಹಂಚಿಕೊಂಡರು. ಒಗ್ಗಟ್ಟಿನಿಂದ ಈ ಗಣೇಶ್ ಹಬ್ಬವನ್ನು ವಿಸರ್ಜನೆ ಆಗುವವರೆಗೆ ನಾವೆಲ್ಲ ಸದಸ್ಯರು ಇರಬೇಕು, ಬೇರೆ ಗಣ್ಯರು ಇರಬೇಕು, ಎಲ್ಲರೂ ಕೂಡಿಕೊಂಡು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ವರೆಗೆ ವಿಸರ್ಜನೆ ಆಗುವವರೆಗೆ, ಈ ಗಣೇಶ್ ಚತುರ್ಥಿ ವಿಸರ್ಜನೆ ಆಗುವವರೆಗೆ ನಾವು ಇರ್ತೀವಿ. ಮತ್ತ ನಮ್ಮ ಊರದ ಏನ್ ಶಾಂತಿ ಇದೆ ಅದೆಲ್ಲರೂ ಕಾಪಾಡ್ತೀವಿ. ಯಾಕಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರಬೇಕು, ನಾವು ಭಾರತೀಯರು. ಮೊದ್ಲು ನಮ್ಗೆ ಏನ್ ಬರೋದು ನಮ್ಮ ಭಾರತ ಮಾತೆ. ಎಲ್ಲರಿಗೂ ನಾವು ಹಿಂದೂ ಮುಸ್ಲಿಂ ಮೊದ್ಲು ಹಂಗೆ. ಇವತ್ತು ಬಂದಾಗ ಈ ವಿಷಯ ಬಂದಾಗ कुर्चीदा माते, नम माते कुर्ची जो जमीन है हमारी माँ है. इसमें जहाँ पर हम हिंदू मुस्लिम सब मिलकर एक साथ में रहे हैं, आगे भी हमारा इतिहास रहा है, हम लोग ऐसे ही रहेंगे. जो भी फंक्शन आएगा हमारे हिंदू भाइयों का हो या मुस्लिम भाइयों का हो, सब मिलकर अच्छे से करेंगे. आप सबकी तरफ से साथ और एक बार भरोसा दिलाते हुए मेरी 2 बातें खत्म करता हूँ. धन्यवाद. थैंक यू. ಈ ಸಂದರ್ಭದಲ್ಲಿ ತನಿಖಾ PSI ಶಿವರಾಜ್ ಧರಿಗೋಣ್, ಪುರಸಭೆ ಉಪಾಧ್ಯಕ್ಷ ಶಿವಪ್ಪ ಗಸ್ತಿ, ಸಾಹೇಬ್ಲಾಲ್ ರೋಯಿಲೆ, ಅತೀಬ್ ಪಟಾಯತ್, ಅಹಮದ್ ಸುಂದರ್ವಾಲೆ, ಸಾದಿಕ್ ರೋಯಿಲೆ ಸೇರಿದಂತೆ ಅನೇಕರು ಹಾಜರಿದ್ದರು. ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.